ಕೆಪಿಸಿಸಿ ಅಧ್ಯಕ್ಷರಾಗಿ ಈಗಾಗಲೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದುವರಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ ಸ್ಥಾನವನ್ನ ಬಿಟ್ಟುಕೊಡೋದಿಲ್ಲ ಅನ್ನುವಂತ ಲೆಕ್ಕಾಚಾರದ ಮಾತುಕತೆಗಳು ಕೂಡ ಆಗಿದ್ದಾವೆ ಅನ್ನುವಂತ ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಯಾಕಂದ್ರೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ಲಿಲ್ಲ. ಹಾಗಾಗಿ ಆ ಸ್ಥಾನನಾದ್ರೂ ಉಳಿಸ್ಕೊಳ್ಬೇಕು ಅಂತ ಇಲ್ಲಿ ಆ ಸ್ಥಾನದ ಮೇಲೆ ಹಲವರ ಕಣ್ಣು ಬಿದ್ದಿದೆ. ಆ ಹಲವರ ಕಣ್ಣಲ್ಲಿ ಪ್ರಮುಖರು ಮೇನ್ ಸಿಎಂನ ಅತ್ಯಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗುವುದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನಿಲ್ಲದ ರೀತಿಯಲ್ಲಿ ಪ್ಲಾನ್ ಆಗ್ತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ಗೆ ಶಾಕ್ ಎದುರಾಗಿದೆ. ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟುಕೊಂಡಿದೆ ಈಗ. ಯಾಕಂದ್ರೆ ಇದೇ ಸತೀಶ್ ಜಾರಕಿಹೊಳಿ ಅವರು ಆ ಒಂದು ಜಾಗವನ್ನ ಖಾಲಿ ಮಾಡಿಸ್ಬೇಕು ಅಂತ ಶತಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಆ ಖಾಲಿ ಮಾಡಿಸೋದಕ್ಕೂ ಕೂಡ ಬೇರೆ ರೀತಿಯಲ್ಲೇ ಪ್ಲಾನ್ಗಳಾಗ್ತಾ ಇದ್ದಾವೆ. ಏನ್ ಪ್ಲಾನ್ ಆಯ್ತು ಹಾಗಾದ್ರೆ? ಏನ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತ ಕೇಳ್ಬೋದು ನೀವು. ಸತೀಶ್ ಜಾರಕಿಹೊಳಿ ಅವರ ಸಮಾನ ವಯಸ್ಕರಿದಾರಲ್ಲ, ಅವರ ಕೊಲೀಗ್ಸ್, ಫ್ರೆಂಡ್ಸ್, ಸಚಿವರು, ಮಾಜಿ ಸಚಿವರು, ಅತ್ಯಾಪ್ತರು, ಸಿದ್ದು ಬಣದಲ್ಲಿ ಗುರುತಿಸ್ಕೊಂಡಂತವರು, ಪ್ರಬಲ ರಾಜಕಾರಣಿಗಳು, ರಾಜಣ್ಣ ಅವರು, ಪರಮೇಶ್ವರ್ ಅವರು, HC ಮಹದೇವಪ್ಪನವರು, ಇವರುಗಳ ಜೊತೆ ಸಭೆ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಏನ್ ಮಾಡ್ಬೇಕು ನಾವು, ಏನ್ ಮಾಡಬಾರದು ನಾವು, ಆ ಸ್ಥಾನಕ್ಕಾಗಿ ಯಾವ ರೀತಿ ಪೈಪೋಟಿ ಕೊಡಬೇಕು ಅಂತ ಸುಮಾರು ಜನ ಕ್ಲೇಮ್ ಮಾಡ್ಲಿಕ್ಕೆ ಈಗಾಗಲೇ MB ಪಾಟೀಲ್ ಇದಾರೆ, ಪರಮೇಶ್ವರ್ ಹೇಳ್ಯಾರ, ತಿಮ್ಮಾಪುರ್ ಹೇಳ್ಯಾರ, ಬೇರೆ ಬೇರೆ ನಾಯಕರೆಲ್ಲ ಹೇಳಿದ್ದಾರೆ. ಅದ್ರಲ್ಲಿ ನಾವು ಒಬ್ರು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಸಿಗಲಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋಣ ಲೆಕ್ಕಾಚಾರ. ಇದರ ಜೊತೆಗೆ ಈಗ ಅವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಏನು ಅಸ್ಸಾಂ ಚುನಾವಣೆಗೆ ಅವ್ರನ್ನ ಆಯ್ಕೆ ಮಾಡಿಕೊಂಡಿರೋದು, ನೀನೇ ಮೇಲ್ವಿಚಾರಣೆ ಮಾಡ್ಬೇಕಪ್ಪ, ಏನ್ ಮಾಡ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಆ ಅಸ್ಸಾಂ ಚುನಾವಣೆ ನೇತೃತ್ವ ಕೊಟ್ಟಿದ್ದಾರಲ್ಲ, ಅದರಿಂದ ಬೇರೆ ಲೆಕ್ಕಾಚಾರ ಇರಬಹುದೇನೋ ಗೊತ್ತಿಲ್ಲ. ಆದ್ರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ, ಕೋಪದಲ್ಲಿದ್ದಾರೆ, ಸಿಟ್ಟಾಗಿದ್ದಾರೆ, ಏನೇನೋ ಅಸಮಾಧಾನ ಇದಾವೆ. ಆದ್ರೂ ಕೂಡ ಹೈಕಮಾಂಡ್ ಮಾತಿಗೆ ಬದ್ಧರಾಗಿ ಅಸ್ಸಾಂ ಚುನಾವಣೆ ನೇತೃತ್ವವನ್ನು ವಹಿಸಿಕೊಂಡು ಯಾವ ನಿರ್ಧಾರ ತೆಗೆದುಕೊಳ್ತಾರೆ. ಇದೇ ಸಂದರ್ಭದಲ್ಲೇ ಕೂಡ ಅಸ್ಸಾಂಗೆ ಅವ್ರು ಹೋಗಿದ್ದೇ ಆದಲ್ಲಿ ರಾಜ್ಯದಲ್ಲಿ ಬದಲಾವಣೆ ಕ್ರಾಂತಿ ಆಗುತ್ತಾ? ಮುಖ್ಯಮಂತ್ರಿ ಸೀಟಿಗಾಗಿ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆಯಾ ಅನ್ನುವಂತ ಪ್ರಶ್ನೆ. ಇದರ ಜೊತೆಗೆ ಗಮನಿಸಬೇಕು, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧಿಕಾರಕ್ಕೆ ಕೊಕ್ಕೆ ಬೀಳುತ್ತಾ, ಕೆಪಿಸಿಸಿ ಸ್ಥಾನಕ್ಕೆ ಕೊಕ್ಕೆ ಬೀಳುತ್ತಾ? ಹಾಗಾದ್ರೆ ಅಲ್ಲಿ ಬಿಜೆ ಅಲ್ಲಿ ಎಲೆಕ್ಷನ್ ಮಾಡಲೇಬೇಕಲ್ಲ, ಅದು ಮುಗಿಯುವವರೆಗೆ ಅಲ್ಲೇ ಇರಬೇಕು. ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ, ಹೋಗ್ಬೇಕಾಗುತ್ತೆ. ಇದು ಈಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗಿರೋದು, ಬಿಗ್ ಶಾಕ್ ಎದುರಾಗಿದೆ. ಏನ್ ಮಾಡ್ತಾರೆ ಹಾಗಾದ್ರೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಡಿಕೆ ವರ್ಸಸ್ ಜಾರಕಿಹೊಳಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸುಮಾರು ಜನ ಕ್ಲೇಮ್ ಮಾಡ್ಲಿಕ್ಕೆ ಈಗಾಗಲೇ MB ಪಾಟೀಲ್ ಇದಾರೆ, ಪರಮೇಶ್ವರ್ ಹೇಳ್ಯಾರ, ತಿಮ್ಮಾಪುರ್ ಹೇಳ್ಯಾರ, ಬೇರೆ ಬೇರೆ ನಾಯಕರೆಲ್ಲ ಹೇಳಿದ್ದಾರೆ. ಅದ್ರಲ್ಲಿ ನಾವು ಒಬ್ರು.